ಮೇಜರ್ ಪೋರ್ಷನ್ ಉತ್ತರ ಕರ್ನಾಟಕ ಆಗುತ್ತೆ, ಮೈಸೂರಲ್ಲಾಗುತ್ತೆ, ಬೆಂಗಳೂರಲ್ಲಾಗುತ್ತೆ, ಮತ್ತೆ ಮಹಾಕಾಳೇಶ್ವರ ಮಧ್ಯಪ್ರದೇಶ್. ಮಹೇಶ್ವರ, ಅದು ಮಹೇಶ್ವರ ಯಾವ ದೇವರದು? ಮಹಾಕಾಳೇಶ್ವರ ದೇವಸ್ಥಾನ ಮಧ್ಯಪ್ರದೇಶ್. ಇಲ್ಲ, ನಮ್ಮ ಮಂಜು ಅಂತ ನನ್ನ ಸ್ನೇಹಿತರು ಮತ್ತೆ ರಾಜ್ಗುರು ಅವರಿಬ್ರು ಜೋಗತಿ ಮಂಜಮ್ಮ ಅವ್ರಿಗೆ ತುಂಬಾ ಆತ್ಮೀಯರು. ಅವ್ರ ಫೀಡ್ಬ್ಯಾಕ್ ಅಲ್ಲಿ ಇದು ಮಾಡಿದೀವಿ. ನಾ ಇನ್ನೂ ಮಂಜಮ್ಮ ಅವ್ರನ್ನ ಭೇಟಿ ಮಾಡಿಲ್ಲ. ಪಾತ್ರ ಮಾಡೋಕ್ಕಿಂತ ಮುಂಚೆ ಇದು ಬರೀ ಒಂದು ಎಸೆನ್ಸ್ ಆಫ್ ದ ಫಿಲ್ಮ್ ಅಂತ ಮಾಡಿದೀವಿ. ಇವ್ರ ರೆಫರೆನ್ಸ್ ಇಂದ ಪಾತ್ರಕ್ಕೆ ಏನ್ ಬೇಕಾದ್ರೆ ಆಡ್ಲೇಬೇಕಲ್ಲ. ಆ ಥರದ್ದು ಯಾವುದಿಲ್ಲ ಸರ್. ಅಲ್ಲ, 100% ನಾವೀಗ ನೆಕ್ಸ್ಟ್ ವೀಕ್ ಅಲ್ಲಿ ಹೋಗಿ ನೋಡ್ಬೇಕು. ಸವದತ್ತಿಗೆ ಹೋಗಿ ಅಲ್ಲೊಂದು ವಾರ ಅಲ್ಲಿದ್ದು ಸುಮ್ಮನೆ ಟು ಜಸ್ಟ್ ಅನಲೈಸ್ ಯಾವ ರೀತಿ ಇರ್ತಾರೆ, ಹೆಂಗೆ ಬಿಹೇವ್ ಮಾಡ್ತಾರೆ. ಆಮೇಲೆ ಸುಮ್ಮನೆ ಯಾವುದೇ ಪಾತ್ರನ ಪೋಟ್ರೆ ಮಾಡೋಕ್ಕಾಗಲ್ಲ. ಆಮೇಲೆ ತೀರಾ ಮಾತಾಡ್ಬಿಟ್ರೆ ನೀವೇ ಬೇಕಾದ್ರೆ ನೀವೇ ಬರ್ತೀರಿ, ಡವ್ ಮಾಡ್ತಿದ್ದ ಕಳ್ಳನ ಮಗ ಅಂತ. ಅದು ಬೇಡ. ನಿಜವಾಗಲೂ ಯಾವುದೇ ಒಂದು ಪಾತ್ರವನ್ನ ಅನುಭವಿಸ್ಬೇಕು, ಅಭಿನಯಿಸಬೇಕು. ಅದನ್ನ ಇನ್ನೊಬ್ರು ನೋಡಿದವ್ರಿಗೂ ಎಸ್ ಇದು ಇಲ್ಲೇನೋ ಒಂದು ಸತ್ಯ ಇದೆ ಅಂತ ಅನ್ಸ್ಬೇಕು ಅಂದಾಗ ರಿಲೆವೆಂಟ್ ಆಗಿ ಮಾಡಲೇಬೇಕು. ನಾನು ಮಾಡದೇ ಇದ್ರೆ ನೀವೇ ಸಾಕು, ನೀವೇ ಬರೀತೀರ ಟಾಟಾ ಟಾಟಾ ಟಾಡಾಡ ಅಂತ. ಹಾಗಾಗಿ ಜೋಗತಿ ಮಂಜಮ್ಮ ಅವ್ರನ್ನ ನಾಡಿದ್ದು ಭೇಟಿ ಮಾಡ್ತೀವಿ. ಆದರೆ ಈ ಪಾತ್ರಕ್ಕೆ ನೀವು ಕಥೆ ಓದಿದ್ರೆ ಒಂದು ಸಣ್ಣ ಅನಲೈಸ್ ಇರುತ್ತೆ. ಎಲ್ರಿಗೂ ಪುಸ್ತಕ ಕೊಡ್ತಾ ಇದೀವಿ ಈಗ. ಕೊಡಪ್ಪ ಫಸ್ಟ್. ನೀನ್ ಫೋಟೋ ತೆಗಿ ಅಷ್ಟೇ, ಪ್ರಶ್ನೆ ಕೇಳಕ್ಕಿಲ್ಲ. ಇವ್ರು ಪ್ರಶ್ನೆ ಕೇಳ್ತಾನ? 3 years ಮೇಕಪ್ಪು, ಸೀರೆ ಉಡ್ಸಿದ್ದವಳು, ಬಿಚ್ಚಿದ್ದವ್ರು ಗಂಟು. ಅಯ್ಯಯ್ಯೋ ಅಂದ್ಲು. ಯಾಕಂದ್ರೆ ನಿಜವಾಗ್ಲೂ ಇವತ್ತು ಸೀರೆ ಉಟ್ಕೊಳಕ್ ಬರಲ್ಲ. ನಿಮ್ಮ ಉದ್ದೇಶ ಏನು? ಯಾವ್ದು ಕಲಿಯಕ್ಕಾಗಿರೋ ವಿದ್ಯೆ ಯಾವುದು? ಎಲ್ಲವನ್ನೂ ಕಲಿಬೋದು. ಅದು ಆಮೇಲೆ ತುಂಬಾ ಈಸಿ. ಲುಂಗಿಗಿಂತ ಲುಂಗಿಯವರ ಅಕ್ಕ ಅಷ್ಟೇ. ಹ್ಮ್, 30 ವರ್ಷ ಸ್ನೇಹನೂ ಬೇಕಲ್ಲ. ಅಲ್ಲ ಕಣಪ್ಪ, ಆ ಥರ ಡೇಟ್ಸ್ ತುಂಬಾ ತಗೊಂಡ್ಬಿಟ್ಟಲ್ಲ. ಅಲ್ಲ ಇಲ್ಲ, ಬಸಮ್ಮ ಬಹುಶಃ ಬರೀ ಒಂದು 3-4 ನಿಮಿಷ ಕಾಣಿಸ್ತಾಳೆ ಅಷ್ಟೇ. ಬಸಣ್ಣ ಹೆಚ್ಚು ಕಡಿಮೆ ಒಂದು 35-40 ನಿಮಿಷ ಆನ್ಸ್ಕ್ರೀನ್ ಇರ್ತಾನೆ. ಅವನೊಂದು ಮೇಜರ್ ಪಾತ್ರ ಆಗಿರ್ತಾನೆ. ಇಲ್ಲ, ಇಂಟೆನ್ಸ್ ಎಲ್ಲ ಇಲ್ಲಿ ಥಿಯೇಟರ್ಗೆ ಬರ್ತಾರೆ. ನಿಮಗೆ ಪುಸ್ತಕನೂ ಕೊಟ್ಟು ಕಥೆನೂ ಹೇಳಿ ಕೊಟ್ಟು ಪಾಸ್ ಕೊಡೋದು. ಇದೇ ಥರದ ಕೆಲಸ ಮಾಡ್ತೀವಿ. ಮತ್ತೆ ಪ್ರತಿಯೊಂದು ಪಾತ್ರದ ಇಂಟ್ರೊಡಕ್ಷನ್ಗೂ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮೊಟ್ಟಿಗೆ ಮಾತಾಡಿ, ಈಗ ಈ ಪಾತ್ರ ಎಷ್ಟು ಬಸಣ್ಣ ತಿಗಲ್ಲ ಮಾತಾಡ್ತಾನಲ್ಲ, ಇದೇ ಥರ ಎಲ್ಲರೂ ಮಾತಾಡ್ತಾರೆ. ಇವನೇ ಥರನೇ ನಾಯಕ ಮತ್ತು ನಾಯಕಿ ಮತ್ತು ಒಂದಷ್ಟು ಪಾತ್ರ, ಇಷ್ಟೊಂದು 5-6 ಪಾತ್ರಗಳಿದ್ದಾವ. ನಾಗೇಂದ್ರನ ಮೇಲೆ ನಾಣೆ.